ಹಾ, ಸೊ ವೀಣಾ ಮ್ಯಾಮ್ ನೋಡ್ಬೋದು ಇಲ್ಲಿ ಒಂದು ನಮ್ದು ಹಸ್ತದ ಒಂದು ಫೋಟೋನ ಹಾಕೊಂಡು ಕೂತಿದ್ದಾರೆ. ಮ್ಯಾಮ್ ನಿಜ ಹೇಳ್ಬೇಕಂದ್ರೆ ನನಗೆ ಕಲರ್ ಥೆರಪಿಯ ನಾಲೆಜು ಇಲ್ಲ. ನಾನು ಕೇಳಿದೀನಿ ಎಲ್ಲರೂ ಹಾಕೊಳ್ಳೋದು ಡಾಟ್ಸ್ ಇಟ್ಕೊಳ್ಳೋದೆಲ್ಲ ತಮಾಷೆ ಅನ್ಸ್ತಿತ್ತು ನನಗೆ. ಇದು ಕಲರ್ ಹಾಕೊಂಡೆಲ್ಲ ಹೋಗುತ್ತಾ ಅಂತೆಲ್ಲ ಅನ್ಸ್ತಿತ್ತು. ಬಟ್ ತುಂಬಾ ಜನಕ್ಕೆ ವರ್ಕ್ ಆಗಿದೆ. ಅದು ತುಂಬಾ ಆಪ್ತರು ನನಗೆ ಹೇಳಿರೋದು. ನನಗೂ ಕೂಡ ಏನಾದ್ರು ಹೊಟ್ಟೆ ನೋವು ಅಥವಾ ಫುಡ್ ಪಾಯ್ಸನಿಂಗ್ ಆಗಿದೆ ಅಂದ ತಕ್ಷಣ ಫೋನ್ ಮಾಡಿ ಇದನ್ನ ಹಾಕೋ ಇದನ್ನ ಮಾಡು ಅಂತ ತುಂಬಾ ಜನ ಹೇಳಿದ್ದಾರೆ. ನಿಜವಾಗ್ಲೂ ಇದು ಸತ್ಯನಾ? 100% ಸತ್ಯ ಮ್ಯಾಮ್. ಬಿಕಾಸ್ ನಾನು ಫಸ್ಟ್ ಎಲ್ಲ ನಂಬಲಿಲ್ಲ. ಈಗ ನಾನು 3 years ಇದ್ದಾಗ ಕಲಿತಾ ಇದ್ದೀನಿ. 3 years ಅಲ್ಲಿ ಬೇರೆ 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 ಕಡೆ ಕಲ್ತಿದ್ದೀನಿ, ಒಬ್ರದೇ ಕಲ್ತಿಲ್ಲ ನಾನು. ಫಸ್ಟ್ ಟೈಮ್ ಕಲ್ತಾಗ ನನಗೂ ಕಾನ್ಫಿಡೆನ್ಸ್ ಬರ್ಲಿಲ್ಲ. ನಾನು ಕಲರ್ಸ್ ಅಪ್ಲೈ ಮಾಡ್ಕೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ನನ್ನ ಸ್ಟೂಡೆಂಟ್ಸ್ ಕೊಟ್ಟು, ನನ್ನ ಮನೆಯಲ್ಲಿ ನನ್ನ ಮಗನಿಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ಕೊಟ್ಟ ಮೇಲೆ ಅವ್ರ ರಿಸಲ್ಟ್ ಬಂದ್ಮೇಲೆ ನನ್ನ ಸ್ಟೂಡೆಂಟ್ಸ್ ಕೊಟ್ಟಿದ್ದು. ಸ್ಟೂಡೆಂಟ್ಸ್ಗೆ ಹೇಗ ಯೋಗ ಕ್ಲಾಸ್ ಅಲ್ಲಿರೋರ್ಗೆ ಎಷ್ಟೋ ಜನಕ್ಕೆ ಏನೇನೋ ಪ್ರಾಬ್ಲಮ್ ಇದೆ, ಯೋಗದಿದ್ದನು ಹೆಲ್ಪ್ ಆಗುತ್ತೆ. ಸಡನ್ ಆಗಿ ಇನ್ನ ಬೇಗ ರಿಸಲ್ಟ್ ಬೇಕು ಅಂದವ್ರಿಗೆ ಕಲರ್ ಥೆರಪಿನೂ ಕೊಡ್ತಾ ಇದೀವಿ ಮ್ಯಾಮ್. ಎಲ್ಲರದು ಪಕ್ಕಾ 100% ರಿಸಲ್ಟ್ ಬರ್ತಾ ಇದೆ. ಮತ್ತೆ ಅದನ್ನ ಅವರು ಕರೆಕ್ಟ್ ಫಾಲೋ ಮಾಡ್ತಾ ಇದಾರೆ. ಸ್ವಲ್ಪ ಇದರಲ್ಲಿ ಫುಡ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವನೊಂಚೂರು ಅವಾಯ್ಡ್ ಮಾಡ್ಬೇಕು. ನಾವ್ ಏನ್ ಹೇಳ್ತೀವೋ ಅದನ್ನ ಅವಾಯ್ಡ್ ಮಾಡಿ, ನಾವ್ ಏನ್ ಹೇಳ್ತೀವೋ ಆ ಕಲರ್ ಹಾಕೊಂಡು ನಾನು ಹಾಕಿ ತೋರಿಸಿರ್ತೀನಿ, ಅವ್ರು ಫಾಲೋ ಮಾಡ್ತಾ ಇದಾರೆ. ಒಳ್ಳೆ ರಿಸಲ್ಟ್ ಬಂದಿದೆ ಮ್ಯಾಮ್. IBS ಅಂತ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ ಅಂತ ಹೇಳ್ತಾರೆ ಡಾಕ್ಟ್ರು, ಬಟ್ ವಿತ್-ಇನ್ 2 days ಅಲ್ಲಿ ಕಂಟ್ರೋಲ್ ಬಂದಿದೆ. ಅದು ಹೆಂಗೆ ಸೈಂಟಿಫಿಕಲಿ ಹೆಂಗೆ ವೀಣಾ ಇದು? ಈಗ ಕಲರ್ಸ್ ಎಲ್ಲ ಬೆಳಕಿನಿಂದ ವರ್ಕ್ ಆಗುತ್ತೆ ಮ್ಯಾಮ್. ನೈಟ್ ಇದು ಯಾವ್ದು ವರ್ಕ್ ಆಗಲ್ಲ. ಹೇಳ್ತಾರೆ 50% ವರ್ಕ್ ಆಗುತ್ತೆ ಅಂತ. ನನ್ನ ಪ್ರಕಾರ 100% ವರ್ಕ್ ಆಗಲ್ಲ. ಡೇ ಟೈಮೇ ಹಾಕೋಬೇಕು. ಸೊ ಈ ಮಧ್ಯದ ರೀಸನ್ಗೆ, ಪಾಮ್ ರೀಸನ್ಗೆ ಯೆಲ್ಲೋ ಕಲರ್ ಹಾಕಿದ್ವಿ ಅಂತಂದ್ರೆ ನಿಮಗೆ ಮೋಷನ್ ಪ್ರಾಬ್ಲಮ್, ಲೂಸ್ ಮೋಷನ್, ವಾಮಿಟ್ ಏನೇ ಇದ್ರೂ ಅರ್ಧ ಗಂಟೆಯಲ್ಲಿ ಗೊತ್ತಾಗುತ್ತೆ ಮ್ಯಾಮ್. ಯೆಲ್ಲೋ ಕಲರ್ ಅಂದ್ರೆ ಅರ್ತ್ ಅಂತಾನೆ. ಅರ್ತ್ ಇಂದು ಅದ್ರ ಪವರ್ ಅಂದ್ರೆ ಹಿಡಿದಿಟ್ಕೊಳ್ಳೋದು ಅಂತ. ಸೊ ಹೋಲ್ಡ್ ಮಾಡುತ್ತೆ. ನಿಮ್ಗೆ ಏನು ವಾಟರ್ ಕಂಟೆಂಟ್ ಮೂವ್ ಆಗದೆ ಇದ್ದಂಗೆ ಅದು ಹೋಲ್ಡ್ ಮಾಡುತ್ತೆ. ಮತ್ತೆ ಇಲ್ಲಿಗೂ ಇದು ಸ್ಟಮಕ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಇಲ್ಲಿಗೂ ಯೆಲ್ಲೋ ಕಲರ್ ಹಾಕ್ತಿವಿ. ಸೊ ಅವಾಗ ನಿಮಗೆ ಇನ್ನ ಇಮಿಡಿಯೇಟ್ ಆಗಿ ಬರುತ್ತೆ ರಿಸಲ್ಟ್. ಮತ್ತೆ ಬ್ಯಾಕ್ ಸೈಡ್ ಕೂಡ ಯೆಲ್ಲೋ ಕಲರ್ ಹಾಕ್ತಿವಿ. ಎಂಥ ಮೋಷನ್ ಇರ್ಲಿ, ಡಯರಿಯಾ ಪ್ರಾಬ್ಲಮ್ ಇರ್ಲಿ, ಏನೇ ಇರ್ಲಿ, ಒಂದ್ ಅರ್ಧ ಗಂಟೆ 20 ನಿಮಿಷದಲ್ಲಿ ಅದು ಸ್ಟಾಪ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಹೇಳೋ ರಿಸಲ್ಟ್ ಇದ್ದ ನನ್ಗೂ ನಂಬಿಕೆ ಬಂತು. ಮತ್ತೆ ನಾನ್ ಅಪ್ಲೈ ಮಾಡ್ಕೊಂಡಾಗೆ ನನ್ಗೆ ಹೇರ್ ಫಾಲು, ನಿದ್ದೆ ಪ್ರಾಬ್ಲಮ್ ಇತ್ತು. ಯಾಕೆಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಪ್ರಾಬ್ಲಮ್ ಇತ್ತು ಮಮ್ಮಿ. ಇವತ್ತಂತ ಅಲ್ಲ, ನಂಗೆ ತುಂಬಾ ಚಿಕ್ಕವಳಿದ್ದಾಗ ಇದನ್ನು ಪ್ರಾಬ್ಲಮ್ ಇತ್ತು. ಅದಕ್ಕೆ ಇಲ್ಲಿ ಬ್ಲಾಕ್ ಕಲರ್ ಹಾಕಿ ಈಗ ಸ್ಕೆಚ್ ಪೆನ್ ಯೂಸ್ ಮಾಡ್ತಿದ್ದೀರಾ? ಹೌದು ಮ್ಯಾಮ್, ಸ್ಕೆಚ್ ಪೆನ್ ಯೂಸ್ ಮಾಡಿದ್ರೆ ಸಾಕು. ಸೊ ಈ ತರ ಬ್ಲಾಕ್ ಕಲರ್ ಡಾಟ್ ಇಡ್ತೀನಿ. ಲೆಫ್ಟ್ ಹ್ಯಾಂಡ್ ನೇಲ್ ಕೆಳಗಡೆ, ತಮ್ ಫಿಂಗರ್ ಕೆಳಗಡೆ, ನೇಲ್ ಕೆಳಗಡೆ ಇಷ್ಟು ದೊಡ್ಡ ಡಾಟ್ ಇಡ್ತೀನಿ. ಇದು ಬ್ಲಾಕ್ ಕಲರ್ ಹಾಕೋದ್ರಿಂದ ನಿದ್ದೆ ಅಂತೂ ಎಕ್ಸಲೆಂಟ್ ಆಗಿ ಬರುತ್ತೆ. ಬೆಳಗ್ಗೆ 4 o'clock ಎದ್ರು ನನಗೆ 11 ಆದ್ರೂ ನಿದ್ದೆ ಬರ್ತಾ ಇರ್ಲಿಲ್ಲ. ಈಗ ಎಷ್ಟ್ ಚೆನ್ನಾಗಿ ಅಂದ್ರೆ ಮಲಗಿದ್ರೆ ಬೆಳಗ್ಗೆನೆ ಎದ್ದೇಳ್ತಾ ಇರೋದು, ಅಷ್ಟು ಚೆನ್ನಾಗ್ ಆಗ್ತಾ ಇದೆ. ಮತ್ತೆ ಇಲ್ಲಿ ಯೆಲ್ಲೋ ಕಲರ್ ಸ್ಟಮಕ್ ರಿಫ್ಲೆಕ್ಷನ್ ಅಂತ ಹೇಳಿದೆ. ಈಗ ಹೇರ್ ಫಾಲಿಗೆ ಇದನ್ನ ನಾವು ಹೆಡ್ ಅಂತ ತಗೊಳ್ತೀವಿ. ಸೊ ಹೆಡ್ ರೀಸನ್ಸ್, ಕಾಲ್ ಫಾಲ್ ಏನೇ ಪ್ರಾಬ್ಲಮ್ ಇರ್ಲಿ, ಡ್ಯಾಂಡ್ರಫ್ ಇರ್ಲಿ, ಹೇರ್ ಫಾಲ್ ಇರ್ಲಿ, ಗ್ರೇ ಹೇರ್ ಇರ್ಲಿ, ಅದೆಲ್ಲದಕ್ಕೂ ಒಂದು ರಾಮಬಾಣ ಅಂತಾನೆ ಹೇಳ್ತೀನಿ ಇದನ್ನ. ಬಿಕಾಸ್ ಇದ್ ನಾನು ಹಾಕೊಂಡ್ ನನ್ನ ಬಾಡಿ ಹೀಟಿಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿತ್ತು ನನಗೆ. ಈಗ ಹೇರ್ ಫಾಲು ನಾನು ಏನು ಟ್ರೀಟ್ಮೆಂಟ್ ತಗೊಳ್ದೇನೆ ಜಸ್ಟ್ ಒಂದ್ ಸರ್ಕಲ್ ಅಲ್ಲಿ ಸ್ಟಾಪ್ ಮಾಡ್ಕೊಂಡೆ ಮ್ಯಾಮ್. ಅಷ್ಟು ಚೆನ್ನಾಗಿದೆ. ಅದ್ ಬಂದ ಮೇಲೆನೆ ನನಗೆ ಗೊತ್ತಾಗಿದ್ದು ಇದು ಕಲರ್ಸ್ ಅಲ್ಲಿ ನಮಗೆ ರಿಸಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಆರಾಮಾಗಿ ಬಿಲೀವ್ ಮಾಡಿ. ಮತ್ತೆ ಅದಕ್ಕೆ ಈಗ ಮೇನ್ ಏನಕ್ಕೆ ಕಲರ್ ಥೆರಪಿ ಕೆಲವರಿಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿ ಕೆಲವು ಅವ್ರದ್ದು ಅಡ್ವರ್ಟೈಸಿಗೋಸ್ಕರ ನಮಗೆ ಕ್ಲಾಸ್ ಮಾಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲಿ ಏನೋ ಒಂದು ಪಿಕ್ ತೆಗೆದು ಹಾಕ್ತಾರೆ, ಅದನ್ನ ಇವ್ರು ನೋಡಿ ಹಾಕೊಳ್ತಾರೆ. ಅಲ್ಲಿ ವರ್ಕ್ ಆಗಲ್ಲ ಮ್ಯಾಮ್. ಯೋಗ ಆಗ್ಲಿ, ಕಲರ್ ಥೆರಪಿ ಆಗ್ಲಿ, ಸೀಡ್ ಥೆರಪಿ ಆಗ್ಲಿ, ಯಾವುದೇ ಆಗ್ಲಿ ಹೀಗೆ ಆಗ್ತಾ ಇರುತ್ತೆ. ಆದ್ರೆ ಕರೆಕ್ಟ್ ಆಗಿ ಕೋರ್ಸ್ ಮಾಡ್ಬೇಕು. ಕೋರ್ಸ್ ಮಾಡ್ದಾಗೆ ನಾವ್ ಹೇಗೆ ಹೇಳ್ಕೊಡ್ತೀವಿ ಅಂದ್ರೆ, ಇಲ್ಲಿ ಬ್ಲಾಕ್ ಕಲರೇ ಯಾಕೆ ಹಾಕಿದ್ವಿ, ಯಾರು ಹಾಕ್ಬೇಕು ಯಾರು ಹಾಕ್ಬಾರ್ದು, ಅವರಿಗೆ ಯಾಂಗ್ ಅಂದ್ರೆ ಇಡ ಪಿಂಗಳ ಅಂತ ನಾವು ಯೋಗದಲ್ಲಿ ಹೇಳ್ತೀವಿ. ಇಲ್ಲಿ ಕೋಲ್ಡ್ ಹೀಟು ಅಂತ ಹೇಳ್ತೀವಿ. ರೈಟ್ ಸೈಡ್ ಬರೋ ಸಿಂಪ್ಟಮ್ಸ್ ಅನ್ನ ಹೀಟ್ ಅಂತ ಹೇಳ್ತೀವಿ, ಲೆಫ್ಟ್ ಸೈಡ್ ಬರೋ ಸಿಂಪ್ಟಮ್ಸ್ ಅನ್ನ ಕೋಲ್ಡ್ ಅಂತ ಹೇಳ್ತೀವಿ. ಸೊ ಕೋಲ್ಡ್ ಜಾಸ್ತಿ ಆಗಿದ್ರೆ ಅದನ್ನ ನಾರ್ಮಲಿ ತರಬೇಕು. ಅದಕ್ಕೆ ಯಾವ ಕಲರ್ ಹಾಕ್ಬೇಕು, ಯಾವ ಬೆರಳಿಗೆ ಹಾಕ್ಬೇಕು, ಹೇಗೆ ಹಾಕೋಬೇಕು, ಎಷ್ಟು ಅವರ್ಸ್ ಇಟ್ಕೋಬೇಕು, ಇದನ್ನ ಹೇಳ್ಕೊಡ್ತೀವಿ. ನಾವು ಯೂಟ್ಯೂಬ್ ಅಲ್ಲಿ ಬರೋ ಸಣ್ಣ ಸಣ್ಣ ವಿಡಿಯೋಸ್ ನೋಡಿ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಮಗೆ ಸಿಗ್ಬಹುದು, ಸಿಗದೇನೂ ಇರ್ಬೋದು ರಿಸಲ್ಟ್. ಆ ತರನೂ ಇರುತ್ತೆ. ಅಲ್ಲಿ
ನಮ್ ಕಿಡ್ನಿ ಕೋಲ್ಡ್ ಆಗಿದೆನಾ ಹೀಟ್ ಆಗಿದೆನಾ, ಲಂಗ್ಸ್ ಏನಾಗಿದೆ ಕೋಲ್ಡಾ ಹೀಟಾ, ಮತ್ತೆ ನಮ್ಮ ಲಿವರ್ ಹೇಗಿದೆ, ಯೂರಿನರಿ ಬ್ಲಾಡರ್ ಹೇಗಿದೆ, ಕಿಡ್ನಿ ಸ್ಟೋನ್ಸ್ ಇದೆ, ಅದೆಲ್ಲದನ್ನು ಎಲ್ಲರೂ ಹೇಳಿರಲ್ಲ. ಅವ್ರಿಗೆ ನಮಗೆ ಕ್ಲಾಸ್ ತಗೊಳೋದ್ರಲ್ಲಿ ಮಧ್ಯದಲ್ಲಿ ಒಂದು ಪಿಕ್ 1 ಸೆಕೆಂಡ್ ಅಥವಾ 10 ಸೆಕೆಂಡ್ಸ್ ಪಿಕ್ ತಗೊಂಡು ಹಾಕ್ತಾರೆ. ಆ ತರ ದಯವಿಟ್ಟು ನೀವು ಮಾಡಬೇಡಿ ಅಂತಾನೆ ಹೇಳ್ತೀನಿ. ಈಗ ನಾನು ಅದನ್ನ ಮಾಡ್ಬೋದು, ನನಗೂ ವ್ಯೂಸ್ ಬರುತ್ತೆ, ಕಸ್ಟಮರ್ಸ್ ಕ್ಲೈಂಟ್ ಸಿಗ್ತಾರೆ, ಸ್ಟೂಡೆಂಟ್ ಸಿಗ್ತಾರೆ ಅಂತ ನಾನು ಮಾಡ್ಬೋದು. ಬಟ್ ಆ ತರ ನಾನು ಮಾಡಲ್ಲ. ಯೋಗ ಕೂಡ ನಾನು ಹಾಗೆ ಮಾಡಲ್ಲ. ಸೊ ವೀಣಾ ಮ್ಯಾಮ್ ಹೇಳ್ತಿರೋದು ಕೇಳ್ತಾ ಇದ್ರೆ ನೀವ್ ಅನ್ಕೋಬಹುದು, ಓಕೆ ವೀಣಾ ಮ್ಯಾಮ್ ಏನೋ ಇವಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಕಲರ್ ಥೆರಪಿ ಅಂತ. ಇಲ್ಲ, ತುಂಬಾ ಕಷ್ಟಪಟ್ಟು ಕಲರ್ ಥೆರಪಿನ ಅವರು ಕಲ್ತಿದ್ದಾರೆ. ವೀಣಾ ಮ್ಯಾಮ್ ಹೇಳ್ತಾ ಇರೋದೇನಂದ್ರೆ, ನೀವು ಟ್ರೀಟ್ಮೆಂಟ್ ಬೇಕು ಅನ್ನೋರು ಯಾರಿಗಾದ್ರೂ ಬೇಕಾದ್ರೆ ನೀವು ಆನ್ಲೈನ್ ಅಲ್ಲಿ ಕೂಡ ಟ್ರೀಟ್ಮೆಂಟ್ ತಗೋಬಹುದು, ಇಲ್ಲ ಅಂತಲ್ಲ. ಅವ್ರು ಹೇಳಿದ್ರೆ ಹೆಚ್ಚೆಚ್ಚು ಜನ ಇದನ್ನ ಕಲೀಲಿ, ಅವರಿಂದ ಇನ್ನೂ ಹೆಚ್ಚು ಜನಕ್ಕೆ ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗ್ಲಿ, ಅವ್ರ ಮೇಲೆ ಪ್ರಯೋಗ ಮಾಡ್ಕೊಂಡು ಹುಷಾರಾಗ್ಲಿ ಅಂತ ಹೇಳಿ. ಸೊ ನಾವೆಲ್ಲ ಹೇಳಿದ್ವಿ ವೀಣಾ ಮ್ಯಾಮ್ಗೆ, ಇದು ಗೊತ್ತಿರೋ ವಿದ್ಯೆನ ಕಲಿಸ್ತಾ ಹೋಗ್ಬೇಕು, ಅದು ದುಪ್ಪಟ್ಟಾಗತ್ತೆ ಅಂತ, ಅದು ಸತ್ಯ. ಸೊ ಅದಕ್ಕೆ ಒಪ್ಕೊಂಡು ಅವ್ರೇನಂದ್ರೆ ಥೆರಪಿ ಮಾಡೋದು ಅಷ್ಟೇ ಅಲ್ಲ, ಅದು ಸೆಕೆಂಡ್ರಿ. ಫಸ್ಟ್ ನಾನು ಎಲ್ರಿಗೂ ಕಲಿಸ್ತಾ ಹೋಗ್ತೀನಿ ಮ್ಯಾಮ್ ಅಂತ ಒಪ್ಕೊಂಡಿದ್ದಾರೆ ಅಲ್ವಾ ಮ್ಯಾಮ್? ಹೌದು ಮ್ಯಾಮ್, ಖಂಡಿತ. ಏನಕ್ಕೆ ಅಂತಂದ್ರೆ ಈಗ ಒಂದು ಹೆಡೇಕ್ ಬರುತ್ತೆ ಮ್ಯಾಮ್. ಹೆಡೇಕು ಈಗ ಫುಲ್ ಕೋರ್ಸ್ ನಾನ್ ಮಾಡಿದೆ ಅಂದ್ರೆ ನನಗೆ ಹೆಡೇಕ್ ಯಾಕೆ ಬಂದಿದೆ, ಸ್ಟ್ರೆಸ್ಸಿಗೆ ಬಂದಿದೆನಾ, 100 ತರದ ರೀಸನ್ಗೆ ಬರುತ್ತೆ ಮ್ಯಾಮ್. ಬಿಸ್ಲಿಗೆ ಹೋದ್ರೆ ಬರುತ್ತೆ, ಊಟ ಲೇಟ್ ಮಾಡಿದ್ರೆ ಬರುತ್ತೆ, ನಿದ್ದೆ ಸರಿ ಮಾಡ್ಲಿದ್ರೆ ಬರುತ್ತೆ. ಹೀಗೆ ಅದು ಯಾವ ರೀಸನ್ಗೆ ಬಂದಿದೆ ಅಂತ ಗೊತ್ತಾಗಿ ನಾವು ಅದಕ್ಕೆ ಪಾಯಿಂಟ್ ಹಾಕೋಬೇಕಾಗತ್ತೆ. ಈ ಪ್ರತಿ ಸರಿ ಒಂದು ತಲೆನೋವು ಬಂದ್ರು ನನಗೆ ಕೇಳಿದ್ರೆ ನಾನು ಹೇಳಕ್ಕಾಗಲ್ಲ. ಸೊ ನೀವೇ ಕಲ್ತ್ಕೊಂಡು ನೀವೇ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ. ಮತ್ತೆ ನೀವು ಕಲ್ತ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ತೀರಾ, ಹೆಲ್ತ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಮಾಡ್ಕೊಳ್ತೀರಾ, ಮನೆಯಲ್ಲಿ ಮಕ್ಳನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕೋಲ್ಡ್ ಆಗುತ್ತೆ, ಫೀವರ್ ಬರುತ್ತೆ. 100 ಡಿಗ್ರಿ ಬಂದ್ರು ನಾವಿಲ್ಲೆಲ್ಲ ಬ್ಲ್ಯಾಕ್ ಕಲರ್ ಹಾಕಿ ಅದನ್ನ ಸ್ಟಾಪ್ ಮಾಡ್ಬೋದು, ನಾರ್ಮಲ್ ತರ್ಬೋದು. ಆಮೇಲೆ ಮನೆಯಲ್ಲಿ ಪೇರೆಂಟ್ಸ್ ಇರ್ತಾರೆ, ಎಲ್ಲರಿಗೂ ಸಣ್ಣ ಪುಟ್ಟದಕ್ಕೂ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಯೂರಿನ್ ಪ್ರಾಬ್ಲಮ್ ಇರ್ಬೋದು, ವಾಮಿಟ್ ಇರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು, ಹೀಗೆ ಹೆಡ್ಡಿದ ಟೋಸ್ ತನಕನೂ ಪ್ರಾಬ್ಲಮ್ ಅನ್ನ ಕಲರ್ ಥೆರಪಿಯಲ್ಲಿ 100% ಸಾಲ್ವ್ ಆಗುತ್ತೆ. ನೀವೇ ಕಲ್ತು ಮಾಡ್ಕೊಳ್ಳೋದ್ರಿಂದ ನೀವೊಬ್ರು ಕಲ್ತ್ರೆ ಮನೆಗೆ ಎಲ್ಲರನ್ನೂ ನೀವೇ ಡಾಕ್ಟರ್ ಆಗಿ ಹೋಗ್ಬಿಡ್ತೀರಾ. ಮತ್ತೆ ಅದನ್ನ ಕಲಿತಾ ಎಲ್ಲರಿಗೂ ಅಪ್ಲೈ ಮಾಡ್ತಾ ಅವ್ರ ರಿಸಲ್ಟ್ ನೋಡ್ತಾ ನೀವೇ ಪ್ರೋಟೋಕಾಲ್ಸ್ನು ರೆಡಿ ಮಾಡ್ಬೋದು. ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೆ ನೀವು ಮಾಡ್ಬೋದು. ಸೊ ಪರ್ ಹೆಡ್ 100 ರುಪೀಸ್ ಕೂಡ ಚಾರ್ಜ್ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಇದೆ. ಸೊ ನೀವು ಎಲ್ಲಿರ್ತೀರೋ ನೀವು ಚೆನ್ನಾಗಿ ಕಲ್ತ್ಕೊಳ್ಳಿ, ಒಂದು 3 ಮಂತ್ಸ್ ಟೈಮ್ ತಗೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಆಮೇಲೆ ನೀವು ಇದನ್ನೆಲ್ಲ ಅಪ್ಲೈ ಮಾಡ್ತಾ ಬಂದ್ರೆ ನೀವು ಅರ್ನ್ ಮಾಡ್ದಂಗೂ ಆಗುತ್ತೆ, ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ದಂಗೂ ಆಗುತ್ತೆ, ನಿಮ್ ಕಾನ್ಫಿಡೆಂಟ್ ಲೆವೆಲ್ ಇಂಪ್ರೂವ್ ಆಗುತ್ತೆ, ನಿಮ್ಗೂ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದಂತೂ ಸತ್ಯವಾದ ಮಾತು ಅಂತಾನೆ ಹೇಳ್ತೀನಿ. ಯಾವ ರೀತಿ ಕ್ಲಾಸಸ್ ತಗೊಳ್ತೀರಾ ಮ್ಯಾಮ್? ಆನ್ಲೈನ್ ಕ್ಲಾಸಸ್. ಸೊ ಇದು ಟೀಮ್ ವರ್ಕ್ ಅಲ್ಲಿ ಮಾಡ್ತೀನಿ. ನಾನು ನನ್ನ ಫ್ರೆಂಡು, ಅವ್ರು ನನ್ಗಿಂತ ಜಾಸ್ತಿ ಸೀನಿಯರು. ಸೊ ನಾವಿಬ್ರು ಸೇರ್ಕೊಂಡು ಮಾಡೋಣ ಅಂತಂದು ಮಾಡ್ತಾ ಇದೀವಿ. ನಾನು ಬಸವ ಅಕಾಡೆಮಿಯಲ್ಲೂ ಕಲಿತೆ, ಡಾಕ್ಟರ್ ದೀಪಕ್ ರಾಜ್ ಅಂತ ಒಂದು ಅಲ್ಲೂ ಕಲಿತೆ, ಆಮೇಲೆ ಡಾಕ್ಟರ್ ಸುನೀತಾ ರಾವ್ ಅಂತ. ಇವರೆಲ್ಲ ಹೇಗೆ ಅಂತಂದ್ರೆ 15-20 ವರ್ಷದಿಂದ ಮಾಡ್ತಾ ಇರೋ, ರಿಸರ್ಚ್ ಮಾಡಿ ಡಾಕ್ಟರೇಟ್ ತಗೊಂಡು 2-3 PhD ಮಾಡಿದ್ದಾರೆ. ಸಾಮಾನ್ಯವಾಗಿ ಏನಿಲ್ಲ ಇದು. ಸೊ ಹಾಗಾಗಿ ನಾನು 3-4 ಕಡೆ ಕಲ್ತ್ಬಿಟ್ಟು ಫೈನಲ್ ಆಗಿ ಹೇಳ್ಕೊಡಕ್ಕೆ ಪ್ರಿಪೇರ್ ಆಗಿದ್ದೀನಿ ಮ್ಯಾಮ್. ಮತ್ತೆ ನನಗೂ ರಿಸಲ್ಟ್ ಸಾಕಷ್ಟು ಸಿಕ್ಕಿದೆ. ಮಕ್ಕಳಿಗೆ ಮೆಮೊರಿ ಪ್ರಾಬ್ಲಮ್ ಇದೆ, ಆಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಯೋಗದಲ್ಲೂ ರಿಸಲ್ಟ್ ಇದೆ. ಯೋಗ ಜೊತೆಗೆ ಇದನ್ನು ಮಾಡ್ಕೊಂಡಾಗಿ ಡಬಲ್ ರಿಸಲ್ಟ್, ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನ ನಾವು ವೀಣಾ, ಈಗ ಬೆಳಗ್ಗೆಯಿಂದ ನಮ್ಮ ಮನೆ ತಲೆನೋವು ಅಂತೆ ಒಂದು ಹಾಕ್ತೀರಾ? ಖಂಡಿತ ಹಾಕ್ತೀನಿ ಮ್ಯಾಮ್. ಓಕೆ ವೀಣಾ, ಇವಾಗ ಎಲ್ಲಾ ತರದ್ದು ಕಾಯಿಲೆಗಳಿಗೂ ಬರುತ್ತಾ ಅನ್ನೋದು ಸ್ವಲ್ಪ ವಿವರವಾಗಿ ಹೇಳಿದ್ರೆ ಕಾನ್ಫಿಡೆನ್ಸ್ ಬರುತ್ತೆ. ನಮ್ಮ ಹೆಡ್ಡಿದ ಟೋಸ್ ತನಕನು ಹೇಳ್ತೀನಿ. ಫಸ್ಟ್ ಹೇರ್ ಫಾಲ್, ಗ್ರೇ ಹೇರು, ಅದನ್ನು ನಾರ್ಮಲ್ ತರುತ್ತೆ. ಸ್ಟ್ರೆಸ್ ಇದ್ರೆ ಸ್ಟ್ರೆಸ್ ನಾರ್ಮಲ್ ತರುತ್ತೆ. ಇಲ್ಲಿ ಬ್ಲ್ಯಾಕ್ ಹೇಳಿದ್ನಲ್ಲ ಮ್ಯಾಮ್, ಇದು ಬ್ಲ್ಯಾಕ್ ಬಂದ್ಬಿಟ್ಟು ನಮ್ಮ ಮೈಂಡ್ ನ ಝೀರೋ ಮಾಡುತ್ತೆ. ಬ್ಲ್ಯಾಕ್ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆದ್ರೆ ಮಾತ್ರ ನಾವು ನಿದ್ದೆ ಮಾಡಕ್ಕಾಗೋದು. ಮತ್ತೆ ನಾವು ಏನಾದ್ರೂ ಅಚೀವ್ ಮಾಡ್ತೀವಿ ಅಂತಂದ್ರೆ 108 ತಲೆಯಲ್ಲಿ ಯೋಚನೆ ಮಾಡ್ಕೊಂಡು ಓಡ್ತಾ ಇರಲ್ಲ, ತಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇದನ್ನ ಹಾಕಿ ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಆಗ್ತೀವಿ. ಅಲ್ಲಿದ್ದ ನೆಕ್ಸ್ಟ್ ಬ್ರೈನ್ ಆಕ್ಟಿವ್ ಮಾಡ್ಲಿಕ್ಕೆ ಅಂತಾನೆ ಹೇಳಿದೆ, ಮೆಮೊರಿ ಕಾನ್ಸಂಟ್ರೇಷನ್ಗೆ ಹೇಳಿದೆ, ಸ್ಕಿನ್ನಿಗೆ ಇದೆ ಮ್ಯಾಮ್. ಸ್ಕಿನ್ ಗ್ಲೋ ಆಗೋಕ್ಕೂ ಇದೆ, ಪಿಗ್ಮೆಂಟೇಶನ್ ಹೋಗ್ಲಿಕ್ಕಿದೆ, ಡ್ರೈ ಸ್ಕಿನ್ ನಾರ್ಮಲ್ ಆಗ್ಲಿಕ್ಕಿದೆ, ಆಯಿಲ್ ಸ್ಕಿನ್ ನಾರ್ಮಲ್ ಆಗ್ಲಿಕ್ಕಿದೆ, ಎಲ್ಲದಕ್ಕೂ ಕಲರ್ ಇದೆ. ಈಗ ನಾನು ಸ್ಟೂಡೆಂಟ್ಸಿಗೆ ಅದನ್ನೇ ಹೇಳಿದೆ,
ಅಂದ್ರೆ ಕ್ಲೈಂಟ್ಸಿಗಾಗ್ಲಿ ಎಲ್ಲದನ್ನು ನನ್ನ ಕೈ ಹೀಗಿದೆ ಕಾಲು ಹೀಗಿದೆ ಅಂತ ಎಲ್ಲ ಹೇಳ್ಕೊಂಡು ಇದ್ ಮಾಡೋದ್ಕಿಂತ ಅವರೇ ಕೋರ್ಸ್ ಕಲ್ತ್ರೆ ಅವರು ಎಷ್ಟು ಪ್ರಾಬ್ಲಮ್ ಇದಾವೇನೋ ಅವರೇ ಸಾಲ್ವ್ ಮಾಡ್ಕೊಂಡ್ಬಿಡ್ಬೋದು, ಆ ತರ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಕಣ್ಣಿಗೆ ಇದನ್ನ ರಿಫ್ಲೆಕ್ಷನ್ ಹೇಳ್ತೀವಿ ಮ್ಯಾಮ್ ನಾವು. ಈ ತರ ಕೈಯನ್ನ ಈ ಪ್ರೆಸ್ ಮಾಡ್ತೀವಿ, ಹೀಗೆ ಪ್ರೆಸ್ ಮಾಡಿದಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದಂಗೆ ಫೀಲ್ ಆಗುತ್ತೆ ನಮ್ಗೆ. ಇದನ್ನ ನೋಸ್ ಅಂತ ನಾವು ಹೇಳ್ತೀವಿ. ಇದು ನೋಸ್ ಅಂತ ಅಂದ್ರೆ ಇಲ್ಲಿ ಮೇಲೆ ಐ ಅಂತ ತಗೊಳ್ತೀವಿ. ಈ ಎರಡನ್ನೂ ಸ್ವಲ್ಪ ಒಂದ್ ಪಾಯಿಂಟ್ ತಗೊಂಡು ನಾವು ಪ್ರೆಸ್ ಮಾಡ್ಬೇಕು. ಹೀಗೆ ಪ್ರೆಸ್ ಮಾಡಿದ್ರೆ ಫೀಲ್ ಆಗುತ್ತೆ, ಪೇನ್ ಇದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಅಲ್ಲಿಗೆ ಸೀಡ್ ಥೆರಪಿನೂ ಮಾಡ್ಬೋದು, ಕಲರ್ಸ್ ಕೂಡ ಮಾಡ್ಬೋದು. ಸೀಡು ಇದೆ ಮ್ಯಾಮ್, ಅದ್ ನೆಕ್ಸ್ಟ್ ಅಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಸೀಡು, ಕಲರು, ಅರಿಕ್ಯುಲರು, ಬೇಕಾದಷ್ಟು ಕ್ಲಾಸ್ಗಳನ್ನು ಮಾಡ್ಕೊಂಡಿದೀನಿ. ಎಲ್ಲಾನು ಫಸ್ಟ್ ಎಲ್ಲದಕ್ಕೂ ಬೇಸಿಕ್ ಕಲರ್ ಥೆರಪಿನೇ ಆಗಿರುತ್ತೆ ಮ್ಯಾಮ್. ಅಲ್ಲಿದ್ದ ಕಣ್ಣಾಯ್ತು, ನೋಸು, ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಸೈನಸ್ ಪ್ರಾಬ್ಲಮ್ ಇರುತ್ತೆ, ಈ ತರದ್ದು ಎಲ್ಲಾ ಪ್ರಾಬ್ಲಮ್. ಕಾಮನ್ ಏನ್ ಗೊತ್ತಾ ಮೈಗ್ರೇನ್ ಅಂತಾರೆ, ಮೈಗ್ರೇನ್ ಅದನ್ನು ಆಗುತ್ತೆ. ಸೊ ಇಷ್ಟು ಪ್ರಾಬ್ಲಮ್ ಸಾಲ್ವ್. ಸ್ನೋರಿಂಗ್ ಸೌಂಡ್, ಅದು ಕೂಡ ಕಂಟ್ರೋಲ್ ಇರ್ಬೋದು. ಅದ್ರ ನೆಕ್ಸ್ಟ್ ಕಿವಿಯಲ್ಲಿ ಏನೇ ಪೇನ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಕಿವಿ ಕೇಳಿಸಲ್ಲ ಕೆಲವ್ರಿಗೆ, ಅದು ಪ್ರಾಬ್ಲಮ್ ಆಗುತ್ತೆ. ಇನ್ಸೋಮ್ನಿಯಾ, ನಿದ್ದೆ ಪ್ರಾಬ್ಲಮ್ ಹೇಳಿದೀನಿ. ಸೊ ಕಿವಿ, ಅಪ್ಪರ್ ಬಾಡಿ ಇದೆಲ್ಲ ಆಯ್ತು. ನೆಕ್ಸ್ಟ್ ನೆಕ್ಗೆ ಬರೋಣ. ಥೈರಾಯ್ಡ್ ಕೂಡ ಕಂಪ್ಲೀಟ್ ನಾರ್ಮಲ್ ಮಾಡಬಹುದು. ಇದ್ರ ಕಲರ್ ಥೆರಪಿ ಜೊತೆ ಯೋಗದಲ್ಲೂ ಇದ್ಬಿಟ್ರೆ 100-200% ವಿತ್ ಇನ್ 3 months 100 mg ತಗೊಳ್ಳೋರು ಕೂಡ ನಾರ್ಮಲಿ ಬರ್ತಾರೆ. ಅವ್ರಿಗೆ ಕಾನ್ಫಿಡೆಂಟ್ ಇರಬೇಕು, ಟೈಮ್ ಇರಬೇಕು, ಮತ್ತೆ ಅವರು ಫೋಕಸ್ ಮಾಡಲೇಬೇಕು ಅಂತ. ಒಂದಿನ ಮಾಡ್ಕೊಂಡೆ 2 ದಿನ ಬಿಟ್ಟೆ ಅಲ್ಲಿ ರಿಸಲ್ಟ್ ಇಲ್ಲ. ಸ್ವಲ್ಪ 10% ಮಿನಿಮಮ್ ಅಂದ್ರೆ ಎಷ್ಟು ದಿನ ಈ ಕಲರ್ ಥೆರಪಿನ ಮಾಡ್ಕೋಬೇಕಾಗುತ್ತೆ ಮ್ಯಾಮ್? ಇದು ಹೇಗೆ ಅಂತಂದ್ರೆ ನಮಗೆ ರಿಸಲ್ಟ್ ಸಿಗೋ ತನಕ ಮಾಡ್ಕೋಬೇಕಾಗುತ್ತೆ. 10 days ಮಾಡ್ಬೋದು, 15 days ಮಾಡ್ಬೋದು. ತುಂಬಾ ವರ್ಷಗಳದ್ದಿದ್ದ ಇತ್ತು ಅಂದ್ರೆ 1 ತಿಂಗಳು 2 ತಿಂಗಳು ತಗೋಬಹುದು. ಅದು ಸ್ವಲ್ಪ ರಿಸಲ್ಟ್ ಸಿಗ್ತಾ ಬಂತು ಅಂದಾಗೆ ಈಗ ಡೈಲಿ ಹಾಕೋರು ವಾರದಲ್ಲಿ 2 ದಿನ ಸ್ಕಿಪ್ ಮಾಡ್ಬೋದು, ಆಮೇಲೆ 3 ದಿನ ಸ್ಕಿಪ್ ಮಾಡ್ಬೋದು. ಹೀಗೆ ಚೇಂಜ್ ಆಗ್ತಾ ಬರುತ್ತೆ. ಫೈನಲಿ ಒಂದಿನ ಸ್ಟಾಪ್ ಮಾಡ್ಬೋದು. ಈ ತರ ಇರುತ್ತೆ. ನೆಕ್ ಇಂದೆಲ್ಲ ಪ್ರಾಬ್ಲಮ್ ಆದ್ಮೇಲೆ ಚೆಸ್ಟ್ ಗೆ ಬರ್ತೀನಿ. ಸೊ ಚೆಸ್ಟ್ ಅಲ್ಲಿ ಲಂಗ್ಸ್ ಪ್ರಾಬ್ಲಮ್ ಆಗ್ಬಹುದು, ಲಂಗ್ಸ್ ಹಾರ್ಟ್ ಇಂದಿರ್ಬೋದು, ಹಾರ್ಟ್ ಬೀಟ್ ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು ಹಾರ್ಟ್ ರೇಟು, ಅದನ್ನೆಲ್ಲ ನಾರ್ಮಲ್ ತರ್ಬೋದು. ಇಷ್ಟುನು ಆಯ್ತು. ಆಮೇಲೆ ಸ್ಟಮಕ್, ಮೇನ್ ಇಂಟೆಸ್ಟೈನ್ ಮ್ಯಾಮ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್. ಇದ್ರಲ್ಲಿ ನಿಜ ಹೇಳ್ಬೇಕಂದ್ರೆ ಇಲ್ಲಿ ಬರುತ್ತೆ ನೋಡಿ, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್. ಇದು ಈ ಬ್ಲೂ ಕಲರ್ ಏನ್ ಕಾಣಿಸುತ್ತಲ್ಲ ಮ್ಯಾಮ್, ಇದೆಲ್ಲ ಲಾರ್ಜ್ ಇಂಟೆಸ್ಟೈನ್, ಇದೆಲ್ಲ ಈ ಗಟ್ ಹೆಲ್ತ್. ಈ ಪ್ರಾಬ್ಲಮ್ ಯಾರಿಗಿಲ್ಲ ಅಂತ ಹುಡುಕ್ಬೇಕು ಮ್ಯಾಮ್. ಅದ್ರಲ್ಲಿ ಮಿನಿಮಮ್ 5 ಜನಕ್ಕಿದೆ. ಮೆಡಿಕಲ್ ಶಾಪಿಗೆ ಹೋದ್ರೆ 50% ಅಬ್ಡಾಮಿನಲ್ ರಿಲೇಟೆಡ್ ಇದೆ. ಹಾ ಮ್ಯಾಮ್, ಇಷ್ಟು ಪ್ರಾಬ್ಲಮ್ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ಯಾವ ಕಲರ್ ಹಾಕ್ಬೇಕು, ಇದನ್ನು ಹೇಳ್ಕೊಡ್ತೀವಿ. ಆಮೇಲೆ ಇದನ್ನ ಲಂಗ್ಸ್ ಅಂತ ತಗೊಳ್ತೀವಿ, ಇದನ್ನ ಸ್ಟಮಕ್ ಏರಿಯಾ ಅಂತ ತಗೊಳ್ತೀವಿ, ಇದನ್ನ ನಿಮ್ಮ ಹಾರ್ಟ್ ರೀಸನ್ ಲಂಗ್ಸ್ ಅಂತಾನೆ ಹೇಳ್ತೀವಿ, ರೈಟ್ ಲೆಫ್ಟ್ ಅಂತಾನೆ ಹೇಳ್ತೀವಿ. ಸೊ ಯಾವ ಪ್ರೆಷರ್ ಪಾಯಿಂಟ್ ನಾವು ಪ್ರೆಸ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ಬಹುದು. ಕಲರ್ ಹಾಕೋದ್ರಿಂದನೇ ಎಷ್ಟೋ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಚೆಸ್ಟ್ ರಿಲೇಟೆಡ್, ಸ್ಟಮಕ್ ರಿಲೇಟೆಡ್ ಆಯ್ತು. ಈಗ ಥೈಸ್, ಜಾಯಿಂಟ್ ಥೈಸ್ ಹತ್ರ ಪೇನ್ ಇರುತ್ತೆ, ಮತ್ತೆ ಹಿಚಿಂಗ್ ಇರುತ್ತೆ, ಸ್ಕಿನ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೂ ಸಹ ಕಲರ್ ಇದೆ. ಥೈಸ್ ಪ್ರಾಬ್ಲಮು, ನೀ ಪ್ರಾಬ್ಲಮ್ಮು, ಬ್ಯಾಕ್ ಸೈಡ್ ನೀ, ಸೈಡು, ಫ್ರಂಟು, ಸ್ವೆಲ್ಲಿಂಗು, ಇಷ್ಟಕ್ಕೂ ಆರಾಮಾಗಿ ಮಾಡ್ಬೋದು ಮ್ಯಾಮ್. ಕಲರ್ ಥೆರಪಿಯಲ್ಲಿ ಇಷ್ಟು ರಿಸಲ್ಟ್ ಇದೆ. ಕಾಫ್ ಮಸಲ್ಸ್ ನ ನಮ್ ಸೆಕೆಂಡ್ ಹಾರ್ಟ್ ಅಂತ ಹೇಳ್ತೀವಿ, ಅದು ವೀಕ್ ಆದ್ರೂ ಪ್ರಾಬ್ಲಮ್ ಇದೆ. ಸೊ ಅದಕ್ಕೂ ಇದೆ. ಆಮೇಲೆ ಹಾ ಮ್ಯಾಮ್, ವೆರಿಕೋಸ್ ವೇನ್ 100% ರಿಸಲ್ಟ್ ಇದೆ ಮ್ಯಾಮ್. ಯೋಗದಿದ್ದನೂ ಇದೆ, ಕಲರ್ ಥೆರಪಿ ಇದ್ದನೂ ಇದೆ. ಯಾರ ಕೈಲಿ ಯೋಗ ಮಾಡಕ್ಕೆ ಆಗಲ್ಲ ಅಂತಾರೋ ಅವ್ರು ಜಸ್ಟ್ ಕಲರ್ ಅಲ್ಲೇ ಮಾಡ್ಕೋಬಹುದು. ಸ್ವಲ್ಪ ಚೆನ್ನಾಗಿದೀವಿ, ಮಾಡ್ತೀವಿ ಯೋಗ ಅನ್ನೋರು ಎರಡನ್ನೂ ಮಾಡ್ಕೊಂಡು ಈಗ 3 months ಅಲ್ಲಿ ರಿಸಲ್ಟ್ ಸಿಗೋದು 15 days ಅಲ್ಲಿ ಚೇಂಜಸ್ ಆಗೋಗ್ಬಿಡುತ್ತೆ. ಹಂಗೆ ಮತ್ತೆ ಸ್ಕಿನ್ ಪ್ರಾಬ್ಲಮ್, ಎಲ್ಲಾ ತರದ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೀಲ್ ಪೇನು, ಸ್ವೆಲ್ಲಿಂಗು, ಫೂಟ್ ರೀಸನ್ನು, ಟೋಸು, ಎಲ್ಲ ಹೆಡ್ ಇದ್ದ ಟೋಸ್ ತನಕನೂ ಸರಿ ಹೋಗುತ್ತೆ. ಯೂರಿನರಿ ಬ್ಲಾಡರು, ಕಿಡ್ನಿ ಸ್ಟೋನ್ಸು, ಆಮೇಲೆ ಗಾಲ್ ಬ್ಲಾಡರ್ ಪ್ರಾಬ್ಲಮ್ಮು, ಯೂಟ್ರೆಸ್ ಪ್ರಾಬ್ಲಮ್ಮು, ಎಲ್ಲಕ್ಕಿಂತ ಮುಖ್ಯವಾಗಿ PCOS ಅದು ಕೂಡ ನಾರ್ಮಲ್ ಆಗುತ್ತೆ ಮ್ಯಾಮ್. ಆಮೇಲೆ ಎಷ್ಟು ಜನಕ್ಕೆ ಇವತ್ತು ಮಕ್ಕಳಾಗ್ತಾ UTI ಜಾಸ್ತಿ ಆಗಿ ಇವಾಗ ತುಂಬಾ ಜನ ಹೇಳ್ಕೊಳಕ್ಕಾಗಲ್ಲ, ಸಫರ್ ಆಗ್ತಾ ಇದೆ ಮ್ಯಾಮ್. ಮತ್ತೆ ಅರ್ಜೆಂಟ್ ಮತ್ತೆ ಫ್ರೀಕ್ವೆನ್ಸಿ ಯೂರಿನೇಷನ್, ಜಂಪ್ ಮಾಡಿದ್ರೆ ಸಾಕು ಯೂರಿನ್ ಪಾಸ್ ಇದೆ ಅಂತ ಹೇಳ್ತಾ ಇದ್ರೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದು ನಿಮಗೆ ಥೆರಪಿಯಲ್ಲಿ ಬರುತ್ತೆ. ಇಷ್ಟು
ಪ್ರಾಬ್ಲಮ್ಗುನುವೆ ನಾನು ಎಲ್ಲರಿಗೂ ಒಬ್ಬೊಬ್ಬರಿಗೆ ಈಗ ಯೂರಿನರಿ ಪ್ರಾಬ್ಲಮ್ ಇದೆ ಅಂದ್ರೆ ಅವ್ರಿಗೆ ಯಾವ ಕಲರ್ ಹಾಕ್ಬೇಕು ಅದ್ರ ಎಲ್ಲ ಹಿಸ್ಟ್ರಿ ತಗೋಬೇಕಾಗುತ್ತೆ ಅವ್ರದ್ದು. ಸುಮ್ಮನೆ ನಾನು ಏನು ಹೇಳಲ್ಲ ಅವರಿಗೆ. ಅವ್ರ ಬಾಡಿ ಹೀಟ್ ಇದೆ, ಅವ್ರ ಸಿಂಪ್ಟಮ್ಸ್ ಹೇಗಿದೆ, ಟಂಗ್ ಹೇಗಿದೆ, ಕೈಯಿಂದ ಪ್ರೆಸ್ ಮಾಡಿ ನೋಡ್ಬೇಕು ಅಂದ್ರೆ ಬಾಡಿ ಹೀಟ್ ಇದೆನಾ ಅಂತ, ಕಾಲನ್ನ ಈ ತರ ಎಲ್ಲ ನೋಡ್ತೀವಿ. ಕೂಲ್ ಆಗಿದೆ ಅಂದ್ರೆ ಅವ್ರಿಗೆ ಕೋಲ್ಡ್ ಇದೆ ಅಂತ. ಯೂರಿನರಿ ಆತರ ಫ್ರೀಕ್ವೆಂಟ್ ಯೂರಿನೇಷನ್ ಅಥವಾ ಅರ್ಜೆಂಟ್ ಯೂರಿನೇಷನ್ ಯಾಕೆ ಆಗ್ತಿದೆ, ಕೋಲ್ಡ್ ಜಾಸ್ತಿ ಆಗಿರುತ್ತೆ ಯೂರಿನರಿ ಬ್ಲಾಡರ್ ಅಲ್ಲಿ, ಅದು ಕಿಡ್ನಿ, ಇದನ್ನ ನಾವು ನಾರ್ಮಲಿ ತರಬೇಕು. ಒಂದ್ ಕಡೆ ಇದ್ದ ಕೋಲ್ಡ್ನು ಬೇಕು ನಮ್ಮ ಬಾಡಿಗೆ, ಅದನ್ನು ಹಾಗೆ ಸ್ಟೇ ಮಾಡಿ ಹೀಟ್ ಅನ್ನು ಇನ್ಕ್ರೀಸ್ ಮಾಡಬೇಕು. ಈ ತರ ಮಾಡ್ತಾ ನಾವು ಫುಲ್ ಕ್ಲಾಸ್ ಅನ್ನ ಥೆರಪಿ, ಈಗ ಆನ್ಲೈನ್ ಅಲ್ಲಿ ಸುಮಾರು ಕೋರ್ಸ್ಗಳು ಬರ್ತಾ ಇದಾವೆ ಮ್ಯಾಮ್. ಅದರಲ್ಲಿ ಸಿಂಪಲ್ ಕಲರ್ ಥೆರಪಿ ಇದೆ, ಅಡ್ವಾನ್ಸ್ ಕಲರ್ ಥೆರಪಿ ಇದೆ, 9 ಕಲರ್ಸ್ ಇದೆ, ಡಾಟ್ ಇಡೋದು 16 ಕಲರ್ಸ್ ಇದೆ. ನಾವ್ ಇಷ್ಟೆಲ್ಲ ಮಾಡಕ್ ಹೋಗಲ್ಲ, ನಮಗೆ ಯಾವ ಕಲರ್ ಏನ್ ವರ್ಕ್ ಆಗುತ್ತೆ, ಥಮ್ ಫಿಂಗರ್ಗೆ ಏನ್ ಹಾಕ್ಬೇಕು, ಈ ಫಿಂಗರ್ಗೆ ಏನ್ ಹಾಕ್ಬೇಕು, ಟಾಲ್ ಫಿಂಗರ್ಗೆ ಏನ್ ಹಾಕ್ಬೇಕು, ರಿಂಗಿಗೆ ಯಾವುದು, ಲಿಟಲ್ ಫಿಂಗರ್ಗೆ ಯಾವುದು, ಈ ತರ ಹೇಳ್ತಾ ಬರ್ತೀವಿ. ಪಾಮ್ ರೀಸನ್ನು, ಬ್ಯಾಕ್ ಸೈಡ್, ಇದನ್ನೆಲ್ಲ ನಾವು ಬ್ಯಾಕ್ ಸೈಡ್ ಅಂತ ಹೇಳ್ತೀವಿ. ಇದನ್ನ ಬೆನ್ನು, ಇದನ್ನ ಫ್ರಂಟ್ ಅಂತ ತಗೊಳ್ತೀವಿ. ಒಂದ್ಸಲಕ್ಕೆ ಎಷ್ಟು ಕಾಯಿಲೆಗೆ ನಾವು ಕಲರ್ ಥೆರಪಿ ಮಾಡ್ಕೋಬಹುದು? ಮಿನಿಮಮ್ 3-4 ಮಾಡ್ಕೋಬಹುದು ಮ್ಯಾಮ್. ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಮ್ಮ ಆರ್ಗನ್ಸ್ ನಲ್ಲಿ ಒಂದ್ ಯಾವ್ದೋ ಪ್ರಾಬ್ಲಮ್ ಆಗಿರಲ್ಲ, ಮಿನಿಮಮ್ 3-4 ಆಗಿರ್ತವೆ. ಸೊ 3-4 ನಾವು ರಿಪೇರಿ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದ್ 4-5 ಕಲರ್ ನಾವು ಹಾಕೋಬೇಕಾಗತ್ತೆ. ಅದ್ರ ಜೊತೆ ಫುಡ್ ಕಂಟ್ರೋಲ್ ಅಂತೂ, ಫುಡ್ ಕಂಟ್ರೋಲ್ ಅಂದ್ರೆ ಇಷ್ಟೇ ತಿನ್ನಿ ಅಷ್ಟೇ ತಿನ್ನಿ ಆತರ ಇಲ್ಲ ಮ್ಯಾಮ್. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಇದನ್ನ ಹೇಳ್ತೀವಿ. ಸೊ ಕೋಲ್ಡ್ ಜಾಸ್ತಿ ಆಗಿದೆ ಅಂತಂದ್ರೆ ಸ್ವೀಟ್ ಗಳನ್ನ ಕಂಟ್ರೋಲ್ ಮಾಡಕ್ ಹೇಳ್ತೀವಿ. ಹಸಿ ತರಕಾರಿ ಹಣ್ಣುಗಳನ್ನ ಕಂಟ್ರೋಲ್, ಮಜ್ಜಿಗೆ, ಮೊಸರು, ಮಿಲ್ಕ್ ಪ್ರಾಡಕ್ಟ್ ಅನ್ನ ಬೇಡ ಅಂತ ಹೇಳ್ತೀವಿ. ಎಷ್ಟು ದಿನ ಅಂದ್ರೆ ಅವ್ರಿಗೆ ರಿಸಲ್ಟ್ ಸಿಗೋ ತನಕ, ಆಮೇಲೆ ತಿನ್ಬಹುದು. ಪರ್ಮನೆಂಟ್ ಕ್ಲಿಯರ್ ಆಗುತ್ತೆ ಮ್ಯಾಮ್ ಎಲ್ಲ ಪ್ರಾಬ್ಲಮ್ಸ್ ಹಾಗಿರುತ್ತೆ. ಒಂದ್ ನಿಮಿಷ ನಮ್ಮನೆಯವ್ರಿಗೆ ಕರಿತೀನಿ. ಅಣ್ಣ ಇದು ಒಂದ್ ನಿಮಿಷ ಬೇಡ, ಏನಕ್ಕೆ ಆಗ್ತಿರೋದು ಈಗ? ಈಗ ತಲೆನೋವಿಗೆ ಹಾಕ್ತಾ ಇದೀನಿ ಮ್ಯಾಮ್. ಹೆಡ್ ಏಕು ಏನಕ್ಕೆ ಬಂದಿರುತ್ತೆ ಅನ್ನೋದು ಮೇನ್ ನಮಗೆ ಗೊತ್ತಿರ್ಬೇಕು. ಯಾಕೆಂದ್ರೆ ಬಾಡಿ ಹೀಟ್ ಇದ್ದನು ತಲೆನೋವು ಬರುತ್ತೆ, ಸ್ಟ್ರೆಸ್ ಇದ್ದನು ಬರುತ್ತೆ, ಬಿಸ್ಲಿಗೆ ಹೋಗಿದ್ದನು ಬರುತ್ತೆ, ರಾತ್ರಿ ನಿದ್ದೆ ಚೆನ್ನಾಗಾಗಿಲ್ಲ ಅಂದ್ರೂ ಬರುತ್ತೆ. ಸೊ ಈ ತರ ರೀಸನ್ ನೋಡ್ಕೊಂಡು ನಾವು ಹಾಕ್ಬೇಕಾಗುತ್ತೆ. ಪಿಂಕು, ಆರೆಂಜು, ಇದು ಯಾಕೆ ಹಾಕ್ತಾ ಇದ್ದೀನಿ, ಪಿಂಕ್ ಯಾಕೆ ಟಾಲ್ ಫಿಂಗರ್ಗೆ ಹಾಕ್ತೀನಿ ಅಂಡ್ ಆರೆಂಜ್ ನ ಯಾಕೆ ರಿಂಗ್ ಫಿಂಗರ್ ಹಾಕ್ತಿವಿ, ಅದಕ್ಕೆಲ್ಲ ಲಾಜಿಕ್ ಇರುತ್ತೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಅಂತ ಏನು? ಲೆಫ್ಟ್ ಹ್ಯಾಂಡ್ ಅಲ್ಲೇ ಜಾಸ್ತಿ ಮಾಡೋದು ಮ್ಯಾಮ್. ರೈಟ್, ಇದು ರಿಲ್ಯಾಕ್ಸ್ ಸಿಗೋಣ, ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಆಗುತ್ತೆ ಇದು, ಮತ್ತೆ ಸ್ಟ್ರೆಸ್ ಬರ್ನ್ ಆಗ್ಲಿಕ್ಕೆ. ಸೊ ನಾನು ಬಹಳ ದಿನದಿಂದ ಬ್ಯಾಕ್ ಪೇನ್ ಅನುಭವಿಸ್ತಾನೆ ಇದ್ದೀನಿ, ಟ್ರೀಟ್ಮೆಂಟ್ ಕೂಡ ತಗೊಳ್ತಾ ಇದ್ದೀನಿ. ವೀಣಾಂದು ಈ ಕಲರ್ ಥೆರಪಿ ಕೂಡ ಮಾಡಿಸ್ಕೊಂಡು ನೋಡೋಣ ಅಂತ ಹೇಳಿ. ಮ್ಯಾಮ್ ಲೆಫ್ಟ್ ಹ್ಯಾಂಡ್ ಇವೆರಡು ಬೆರಳು ಆಕ್ಚುಲಿ ಆಯುರ್ವೇದದ ಪ್ರಕಾರ ಬೇರೆ ಹೇಳ್ತೀವಿ, ಸುಜೋಕೋ ಬೇರೆ ತರ ಹೇಳ್ತೀವಿ. ಇವೆರಡನ್ನ ಕಾಲು ಅಂತ ತಗೊಳ್ತೀವಿ, ಇವೆರಡನ್ನ ಕೈ ಅಂತ ತಗೊಳ್ತೀವಿ. ಸೊ ಈಗ ನಾನು ಆಯುರ್ವೇದದ ಪ್ರಕಾರ ಮಾಡ್ತೀನಿ. ಇವೆರಡು ಕೈ ಮಧ್ಯದಲ್ಲಿ ನಾನು ಈ ಪಾಯಿಂಟ್ ಅನ್ನ ಇಲ್ಲಿ ನಾವು ಕಲರ್ ಹಾಕಕ್ ಮುಂಚೆ ಸ್ವಲ್ಪ ಪ್ರೆಸ್ ಮಾಡ್ಲೇಬೇಕು ಮ್ಯಾಮ್. ನಿಮಗೆ ಫೀಲ್ ಆಗುತ್ತೆ ಪ್ರೆಸ್ ಮಾಡ್ದಾಗೆ. ಇಲ್ಲಿದ್ದ ಹಿಡಿದು ನಿಮಗೆ ಫುಲ್ ಸರ್ವಿಕಲ್ ಇದ್ದ ಹಿಡಿದು ಲಂಬಾರ್ ರೀಸನ್ ತನಕನು ಪ್ರೆಸ್ ಮಾಡ್ಬೇಕು. ಇದನ್ನ ಹೀಗೆ ಮಾಡ್ತೀನಿ. ಒಂದ್ ನಿಮಿಷ ಮಾಡೋಣ. ಈ ತರ ಮಾಡಿದ್ಮೇಲೆ ಕಲರ್ ಹಾಕಿದ್ರೆ ಇನ್ನ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಮ್ಗೆ. ಸೊ ಇದನ್ನೆಲ್ಲ ನೀವು ಆನ್ಲೈನ್ ಅಲ್ಲಿ ಹೇಳ್ಕೊಡ್ತೀರಾ? ಅಕಸ್ಮಾತ್ ನಮ್ಗೆ ಮ್ಯಾಮ್ ಕಲಿಯಕ್ಕಾಗಲ್ಲ, ಟ್ರೀಟ್ಮೆಂಟ್ ಕೊಡಿ ಅಂತಂದ್ರೆ ಅದನ್ನು ಮಾಡ್ತೀನಿ ಮ್ಯಾಮ್, ಅದನ್ನು ಮಾಡ್ತೀನಿ. ಬಟ್ ಕಲಿಯೋದ್ರಿಂದ ಅವ್ರಿಗೆ ಬಹಳ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ನಾನು. ಈ ತರ ಪ್ರೆಸ್ ಮಾಡಿ ಈಗ ನಾನು ಇಲ್ಲಿಗೆ ಬ್ಲ್ಯಾಕ್ ಕಲರ್ ಹಾಕ್ತೀನಿ ಮ್ಯಾಮ್. ಇದನ್ನ ಡೇ ಟೈಮೇ ಹಾಕೋಬೇಕು. ಬ್ಲ್ಯಾಕ್ ಕಲರ್ ಅನ್ನ ಡೇ ಟೈಮೇ ಹಾಕೋಬೇಕು. 4-5 hours ಇದ್ದಷ್ಟು ಬೆಟರ್ ಆಗಿರುತ್ತೆ. ಇಲ್ಲಿ ತನಕನೂ ಹಾಕಿದೀನಿ. ಹಾ, ಇಷ್ಟು ಸಾಕು ಮ್ಯಾಮ್. ನಿಮಗೆ ಆಕ್ಚುಲಿ ಸೀಡ್ ಥೆರಪಿನೂ ಮಾಡ್ಬಿಡ್ತೀನಿ. ಆಮೇಲೆ ನಿಮಗೆ ನೆಕ್ಸ್ಟ್ ಏನಾದ್ರು ಮತ್ತೆ ನಾನು ಅದ್ರ ಬಗ್ಗೆ ಕ್ಲಾಸ್ ಥೆರಪಿ ಡೇ ಟೈಮ್ ನೈಟ್ ಮ್ಯಾಮ್. ನೈಟ್ ಡೇ ಹಾಕೊಂಡ್ರು ತೊಂದ್ರೆ ಇಲ್ಲ, ಬಟ್ ನೀರಿಗೆ ಟಚ್ ಆಗಬಾರ್ದು ಅಷ್ಟೇನೆ. ಕಲರ್ ಥೆರಪಿನೂ ಅಷ್ಟೇನೆ. ನೀರಲ್ಲಿ ಏನಾದ್ರು ಕೆಲಸ ಮಾಡ್ದಾಗೆ ಹೋಯ್ತದ ಅಂದ್ರೆ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಒಂದ್ ಹಸಿ ಬಟ್ಟೆ ತಗೊಂಡು ಹಸಿ ಮಾಡ್ಕೊಂಡು ಒರೆಸ್ಕೊಂಡ್ಬಿಟ್ರೆ ಆಯ್ತು. ಅದಾದ್ಮೇಲೆ ಮತ್ತೆ ನಮಗೆ ಯಾವ ಫ್ರೀ ಆಗ್ತೀವೋ ಮತ್ತೆ ಹಾಕೋಬಹುದು ಮ್ಯಾಮ್ ಹಂಗೆ. ಬಟ್ ನೈಟ್ ಮಾತ್ರ ಹಾಕೊಳಕ್ ಹೋಗ್ಬೇಡಿ. ಸೀಡ್ ಥೆರಪಿ ಸೀಡ್ಸ್ ಕೂಡ ನಾನು ತಗೊಳ್ತೀನಿ, ಬಿಕಾಸ್ ಮೇಡಮ್ ಈಗ ತುಂಬಾನೇ ಬ್ಯಾಕ್ ಪೇನ್ ಇದೆ. ಅದು ಕೂಡ ಇದು ಪೀಸ್ ಡ್ರೈ ಬಟಾಣಿ ಆಯ್ತಾ, ಅದನ್ನ ಲೈನಿಗೆ ಇಟ್ಕೊಂಡು ಅದ್ರ ಮೇಲೆ ಈ ಟೇಪ್ ಅನ್ನ ತಗೊಂಡಿದ್ದೀನಿ. ಸೊ ಈಗ ಏನ್ ಇದನ್ನ ಹಾಕಿದೀನಲ್ವಾ, ಇದು ಡೇ ಟೈಮಿಗೆ ಆಗುತ್ತೆ. ಅದ್ರ ದಯವಿಟ್ಟು ತಿಳುವಳಿಕೆ ಇಲ್ಲದೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ. ನಾನ್ ಮೇಡಮ್ಗೆ ಈಗ ನಂಗೆ ಸಿಕ್ಕಿದ್ದಾರೆ, ನಾನು ಮಾಡಿ ಅವ್ರಿಗೆ ರಿಸಲ್ಟ್ ಕೊಡ್ಬೇಕು. ಆಮೇಲೆ ಮೇಡಮ್ ಹೇಳ್ತಾರೆ ಇದನ್ನ ರಿಸಲ್ಟ್ ನಿಮಗೆ. ಡೈಲಿ ಈ ತರ ಹಾಕ್ಬೇಕು ಮ್ಯಾಮ್.
ಇದನ್ನ ಹಾಕ್ತಾ 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 ಡೈಲಿ 1.5 ಮಂತ್ ಹಾಕಿದ್ವಿ ಅಂದ್ರೆ ಎಂಥ ಬ್ಯಾಕ್ ಪೇನು ಸಹ ಕಡಿಮೆ ಆಗುತ್ತೆ. ಸೊ ಈ ತರ ಪ್ರೆಸ್ ಮಾಡ್ಬೇಕು. ಇದ್ರ ಜೊತೆಗೆ ಕಿಡ್ನಿ ಸೀಡ್ ಕೂಡ ಹಾಕ್ತಿವಿ. ರಾಜ್ಮಾ, ಕಿಡ್ನಿ ಸೀಡ್ ಅಂದ್ರೆ ರಾಜ್ಮಾ ಮ್ಯಾಮ್. ಸೊ ಈ ಲೈನ್ ಅಲ್ಲಿ ಇಲ್ಲಿ ಬರುತ್ತೆ. ಇದು ನೀವು ಕಲರ್ ಥೆರಪಿ ಮಾಡ್ಬೇಕಾದ್ರೆ ಈ ತರ ಕಿಡ್ನಿ ಬೀನ್ಸ್ ತರಾನೇ ಇಲ್ಲಿ ಒಂದು ಡಾಟ್ ಇಡ್ತೀನಿ. ಇದೇ ತರ ಇದು ರೈಟ್ ಲೆಫ್ಟ್ ಅಂತ ಬರುತ್ತೆ. ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇಲ್ಲಿ ಬರುತ್ತೆ ಮ್ಯಾಮ್. ಹೀಗೆ. ಸೊ ಕಿಡ್ನಿ ಶೇಪ್ ಅಲ್ಲಿ ಡೇ ಟೈಮ್ ಕಲರ್ ಹಾಕ್ತಿವಿ ಈ ತರ. ನೈಟು ಈ ತರ ಸೀಡ್ ಹಾಕಿ ರಾತ್ರಿ ಮಲಗ್ಬೇಕಾದ್ರೆ ಹಾಕೊಳ್ತೀರಾ, ಬೆಳಗ್ಗೆ ತೆಗಿತೀರಾ. ಹಾಕಿದ್ಮೇಲೆ ಈ ತರ ಸ್ವಲ್ಪ ಪ್ರೆಸ್ ಮಾಡಿ. ಸೊ ಇಲ್ಲಿ 2 ಕಿಡ್ನಿ ಸೀಡ್ಗಳನ್ನ ರಾತ್ರಿ ಹಾಕ್ಬೇಕು, ಅಂದ್ರೆ ರಾಜ್ಮಾ ಸೀಡ್ಗಳನ್ನ ಹಾಕ್ಬೇಕು. ಆ ಸೀಡ್ಗಳದ್ದು ನೆಕ್ಸ್ಟ್ ನಾನು ಹೇಳ್ತೀನಿ. ಈಗ ಸದ್ಯಕ್ಕೆ ಮ್ಯಾಮಿಗೆ ಹಾಕಿದೀನಿ ಅಷ್ಟೇನೆ. ತುಂಬಾ ಪೇನ್. ಇನ್ನೊಂದು ಪ್ರಾಬ್ಲಮ್ ಇದೆ. ಹಾ ಮ್ಯಾಮ್. ನಂಗಂದ್ರೆ ಸ್ವಲ್ಪ ತಿಂದ್ರು ಅಪಟೈಟ್ ಇಲ್ಲ. ಅಪಟೈಟ್ ಇದೆ, ತಿಂದ್ರು ನಂಗೆ ಡೈಜೆಷನ್ ಆಗಿಲ್ಲ ಅನ್ನೋದೊಂದು ನನಗೂ ಫೀಲ್ ಇದೆ. ಊಟ ಜಾಸ್ತಿ ಮಾಡಕ್ಕಾಗಲ್ಲ, ಬಟ್ ನನ್ ಫೀಲ್ ಇದೀನಿ ಅಂತ ಅನ್ಸ್ತಾ ಇರ್ತೀನಿ. ಎನಿ ಟೈಮ್ ನಾನು ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ನನ್ಗಿರುತ್ತೆ. ಫೀಲ್ ಆಗುತ್ತೆ ಮ್ಯಾಮ್. ಅದು ಕೂಡ ನಿಮ್ದು ಲಾರ್ಜ್ ಇಂಟೆಸ್ಟೈನ್ ಗಟ್ಟಿ ವೆರಿ ಸೆನ್ಸಿಟಿವ್ ಇದೆ. ಹೌದು ಮ್ಯಾಮ್. ಇವತ್ತು ಬಹಳ ಜನಕ್ಕಿದೆ. 10-5 ಜನ ಮಿನಿಮಮ್ ಆಗೋಗ್ಬಿಟ್ಟಿದ್ದಾರೆ ಅದ್ರಿಂದ. ಸೊ ಅದಕ್ಕೂ ಸಹ ಕಲರ್ ಥೆರಪಿಯಲ್ಲಿ ಆರಾಮಾಗಿ ಮಾಡ್ಬೋದು ಮ್ಯಾಮ್. ಕಲರ್ ಥೆರಪಿ ಮಾಡ್ಬೋದು. ಈ ಪ್ರೆಷರ್ ಪಾಯಿಂಟ್ಸ್ ನ, ಇದು ಯೋಗದ ಪ್ರಕಾರ ಈ ಪ್ರೆಷರ್ ಪಾಯಿಂಟ್ಸ್ ಅನ್ನ ಪ್ರೆಸ್ ಮಾಡ್ತೀನಿ. ನಿಮಗೆ ಫೀಲ್ ಆಗ್ತಿದ್ದೇನೆ ಇಲ್ಲಿ? ಹೌದು. ಪೇನ್ ಇದೆ ನೋಡಿ, ಸ್ವೆಲ್ಲಿಂಗ್ ಆಗುತ್ತೆ, ಪೇನ್ ಆಗುತ್ತೆ. ಇದನ್ನ ಡೈಲಿ 20 ಟೈಮ್ಸ್ ಪ್ರೆಸ್ ಮಾಡ್ಬೇಕು ಮ್ಯಾಮ್. ಇದ್ರಿಂದನ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಕಪಾಲಭಾತಿ ಅಂತ ಹೇಳ್ತೀವಿ. ಅದ್ರಿಂದ ಎಕ್ಸಲೆಂಟ್ ರಿಸಲ್ಟ್ ಇದೆ ಹಂಗೆ. ಬಟ್ ಕಪಾಲಭಾತಿ ಮಾಡ್ತೀವಿ ಅಂದ್ರೆ ಅಲ್ಲಿ ಹರ್ನಿಯಾ, ಕಿಡ್ನಿ ಸ್ಟೋನ್ಸ್ ಅದ್ಯಾವುದು ಇರಬಾರ್ದು. ರಿಸ್ಟ್ರಿಕ್ಷನ್ಸ್ ಇರುತ್ತೆ. ನಮಗೆ ಅವ್ರ ಬಗ್ಗೆ ಗೊತ್ತಿರ್ಬೇಕು ಏನಿದೆ. ಕಪಾಲಭಾತಿ ಇನ್ನೊಂದು ಕ್ವಶನ್, ನಂಗೆ ಕೆಳಗೆ ಕುತ್ಕೊಳಕ್ ಆಗ್ತಾ ಇಲ್ಲ. ಆರಾಮಾಗಿ ಮಾಡಿ ಮ್ಯಾಮ್. ಮಲ್ಕೊಂಡು ಸಹ ಮಾಡ್ಬೋದು ಅಂತ ಹೇಳ್ತೀವಿ. ಕೆಲವು ಪೇಷಂಟ್ಗೆ ಕುತ್ಕೊಳ್ಳೋಕೆ, ಬೆಡ್ ಮೇಲೆ ಕುತ್ಕೊಳ್ಳೋಕೆ ಆಗದೆ ಇರೋರು ನಾಡಿ ಶುದ್ಧಿ ಪ್ರಾಣಾಯಾಮ ಪರ್ ಡೇ 6 ಅವರ್ಸ್ ಮಾಡಿ ಕ್ಯಾನ್ಸರ್ ಇದ್ದ ಇದ್ದಿದ್ದಾರೆ ಇವತ್ತು. 6 ಅವರ್ಸ್ ಪರ್ ಡೇ ಮಾಡಕ್ ಹೇಳಿದ್ದೆ. ಮತ್ತೆ ಕಪಾಲಭಾತಿನೂ ಮಾಡಕ್ ಹೇಳಿದ್ದೆ. ಕಪಾಲಭಾತಿನ ಹೇಗ್ ಮಾಡ್ಬೇಕು ಅಂತಾನು ಹೇಳ್ಕೊಡ್ಬೇಕು ಮ್ಯಾಮ್. ಫಾಸ್ಟ್ ಮಾಡಿ ತೊಂದ್ರೆ ಮಾಡ್ಬೋದು. ಮತ್ತೆ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ ಕಪಾಲಭಾತಿಗೆ. ಕಿಡ್ನಿ ಸ್ಟೋನ್ಸ್ ಇರುತ್ತೆ, ಫೈಬ್ರೈಡ್ಸ್ ಇರುತ್ತೆ, ಸಿಸ್ಟ್ ಇರುತ್ತೆ, ಅಂತವ್ರೆಲ್ಲ ಮಾಡೋ ಹಾಗಿಲ್ಲ. ಅಂಬಲಿಕಲ್ ಹರ್ನಿಯಾ ಅವರು ಕೂಡ ಮಾಡೋ ಹಾಗಿಲ್ಲ. ಸೊ ಅವನ್ನೆಲ್ಲ ಮಾಡ್ಕೋಬೇಕು ಮ್ಯಾಮ್. ಡೈಜೆಷನ್ ಇನ್ನ ಒಂದು ಹೇಳ್ಬೇಕು ಅಂದ್ರೆ ರೊಟೇಷನ್, ಅಬ್ಡಾಮಿನಲ್ ರೊಟೇಷನ್ ಹೇಳ್ತೀವಲ್ಲ, ಅಗ್ನಿಸಾರ ಕ್ರಿಯೆ, ಫೈರ್, ಸ್ಟಮಕ್ ಫೈರ್ ಇನ್ಕ್ರೀಸ್ ಆಗ್ಬೇಕು. ಅದನ್ನು ಸಹ ನೀವು ಮಾಡ್ಕೊಂಡು 100-200% ರಿಸಲ್ಟ್ ಸಿಗುತ್ತೆ ಮ್ಯಾಮ್. ಅಗ್ನಿಸಾರ ಕ್ರಿಯೆ, ಕಪಾಲಭಾತಿ, ನಿಮಗೆ ಕಲರ್ ಹೇಳ್ತೀನಿ, ಇದು ಪ್ರೆಸ್ ಮಾಡೋದು. ಇವಿಷ್ಟು ಮಾಡಿದ್ರೆ ಸ್ಟಮಕ್ ಏರಿಯಾ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ನಾವೇನೋ ಗಟ್ ಹೆಲ್ತ್ ತಗೊಳ್ತೀವಿ ಮ್ಯಾಮ್, ಸ್ವಲ್ಪ ದಿನ ವರ್ಕ್ ಆಗುತ್ತೆ. ಅದ್ರ ಪವರ್ ಕಡಿಮೆ ಆದ ತಕ್ಷಣ ಹೋಗ್ಬಿಡುತ್ತೆ. ನಾವ್ ಇದನ್ನ ಡೈಲಿ ಮಾಡ್ಕೊಳ್ತಾ ಹೋದ್ರೆ ಡೇ ಬೈ ಡೇ ಸ್ಟ್ರೆಂಥನಿಂಗ್ ಆಗ್ತಾ ಹೋಗುತ್ತೆ. ಮತ್ತೆ ಇನ್ನ ಪ್ರಾಬ್ಲಮ್ ಏನು ಅಂದ್ರೆ ಮ್ಯಾಮ್, ಸರಿ ವೀಣಮ್ಮ, ಈಗ ವಿಡಿಯೋ ನೋಡಿದ ತಕ್ಷಣ ಸ್ವಲ್ಪ ಜನಕ್ಕೆ ಅರ್ಥ ಆಗ್ಬೋದು. ಇನ್ನು ಕೆಲವರಿಗೆ ಇದು ಏನಂತಾನೆ ಗೊತ್ತಾಗಲ್ಲ. ಒಂದು ಡೆಮೋ ಕ್ಲಾಸ್ ತಗೊಂಡ್ರೆ ಒಳ್ಳೇದಂತ. ಹೌದು ಮ್ಯಾಮ್, ಖಂಡಿತ ಆ ಪ್ಲಾನ್ ಇದೆ. ಮೋಸ್ಟ್ಲಿ ಈ ಜನವರಿ 15th ಹಂಗೆ ಒಂದು ಕ್ಲಾಸ್, ಫ್ರೀ ಕ್ಲಾಸ್ ತಗೊಳ್ತೀವಿ. ಆ ಕ್ಲಾಸ್ ಅಲ್ಲಿ ಕಲರ್ ಥೆರಪಿ ಅಂದ್ರೆ ಏನು, ಹೇಗ್ ವರ್ಕ್ ಆಗುತ್ತೆ, ಏನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ನಾವು ಕೊಟ್ಟಿರೋ ಕ್ಲಿನಿಕ್ ಅಲ್ಲಿ ಕೊಡ್ತಾ ಇರೋ ಪೇಷಂಟ್ಸ್ ಎಲ್ಲ ಏನ್ ರಿಸಲ್ಟ್ ಹೇಳಿದ್ದಾರೆ, ಇದ್ರ ಬಗ್ಗೆ ಕಂಪ್ಲೀಟ್ 1 hour 2 hours ನಾನು ಕ್ಲಾಸ್ ತಗೊಂಡು, ಆಮೇಲೆ ಅವ್ರುಗಳನ್ನು ಅಟೆಂಡ್ ಆಗಿರೋರ್ನು ಮಾತಾಡಿಸಿ, ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರಿಗೂ ಸಾಲ್ವ್ ಮಾಡಿ, ಅವರು ರಿಸಲ್ಟ್ ಹೇಳಿದ್ಮೇಲೆ ನಾನು ಕ್ಲಾಸ್ ಶುರು ಮಾಡ್ತೀನಿ ಮ್ಯಾಮ್. ಆ ತರ ಮಾಡೋಣ ಅಂತಾನೆ ಅನ್ಕೊಂಡಿದೀನಿ. ಸೊ ವಾರದಲ್ಲಿ 2 ಕ್ಲಾಸು 1 hour ಇರುತ್ತೆ. ಲಾಸ್ಟ್ ಅಲ್ಲಿ ಮತ್ತೆ ಎಲ್ಲರನ್ನು ಮಾತಾಡಿಸ್ತೀವಿ. ಕೆಲವರಿಗೆ ಕೈ ಲಿಫ್ಟ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಮಾತಾಡಿಸಿ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ತಾನೂ ಹೋಗ್ತೀವಿ. ಎಲ್ಲರನ್ನು ಮಾತಾಡ್ಸಕ್ ಆಗ್ಲಿಲ್ಲ ಅಟ್ಲೀಸ್ಟ್ 4 ಜನಕ್ಕೆ ಒಂದೊಂದು ಕ್ಲಾಸ್ ಅಲ್ಲಿ ಮಾತಾಡ್ತೀವಿ. ಆಮೇಲೆ ರೆಕಾರ್ಡ್ ಕ್ಲಾಸ್ ಅನ್ನು ಕೊಡ್ತೀವಿ ಮ್ಯಾಮ್. ಆ ಕ್ಲಾಸ್ ಏನ್ ಮಾಡಿರ್ತೀವಿ ಅದನ್ನ ರೆಕಾರ್ಡ್ ಕೊಡ್ತೀವಿ. ಸೊ ಅದ್ರ ಪ್ರಕಾರ ಅವ್ರು ಕೇಳ್ತಾ ಅವರು ಪ್ರಿಪೇರ್ ಆಗ್ಬೋದು. ಅವ್ರು ಕಲ್ತು ಅವರು ಚೆನ್ನಾಗಿ ಅವ್ರ ಫ್ಯಾಮಿಲಿನ ಚೆನ್ನಾಗಿ ಮಾಡ್ಕೊಂಡು ಇರೋ ನೈಬರ್ಸ್ನೆಲ್ಲ ಚೆನ್ನಾಗಿ ಮಾಡಿ ಅವರು ಡಾಕ್ಟರ್ ಅಂತಾನೆ ಸರ್ಟಿಫಿಕೇಟ್ ತಗೋಬಹುದು ಮ್ಯಾಮ್. ಅಷ್ಟು ಚೆನ್ನಾಗಿದೆ. ಕಲಿಬೇಕು, ಕಲಿಯಕ್ಕೆ ಟೈಮ್ ತಗೊಳುತ್ತೆ, ಇಂಟ್ರೆಸ್ಟ್ ಬೇಕು, ಬಿಲೀವ್ ಮಾಡಬೇಕು ಕಲರ್ ಥೆರಪಿನ. ಮತ್ತೆ 100% ರಿಸಲ್ಟ್ ಇದೆ ಅಂತಾನು ಹೇಳ್ತೀನಿ ಮ್ಯಾಮ್ ನಾನು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇಷ್ಟು ಕಲರ್ ಸ್ಕೆಚ್ ಪೆನ್ಸ್ ನೋಡ್ತಾ ಇದ್ದೆ ನನಗೆ ಒಂಥರ ಖುಷಿ ಆಗುತ್ತೆ. ಈ ಕಲರ್ ಇಂದನೂ ಏನಾದ್ರು ಕಾಯಿಲೆ ವಾಸಿ ಮಾಡಬಹುದಾ ಅನ್ನೋದೊಂದು ಆಶ್ಚರ್ಯ ಸಂಗತಿ. ಸೊ ಒಂದು ಡೆಮೋ ಕ್ಲಾಸಸ್ ಆಗ್ಲಿ, ನನಗೂ ಇನ್ಫಾರ್ಮ್ ಮಾಡಿ, ನಾನು ಹೇಳ್ತೀನಿ ಬ್ಲಾಗ್ ಅಲ್ಲಿ ಡೆಮೋ ಕ್ಲಾಸಸ್ ಜಾಯ್ನ್ ಆಗೋರು ಆಗ್ಲಿ. ನೀವು ಮತ್ತೆ ಮೇಡಮ್ ಇಬ್ರು ಸೇರ್ಕೊಂಡು ಮಾಡ್ಬೇಕಂತ ಇದ್ದೀರಾ? ಹೌದು ಮ್ಯಾಮ್. ಒಳ್ಳೇದಾಗ್ಲಿ ಮ್ಯಾಮ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.